ರಾಜ್ಯದಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ 3ಕ್ಕೆ 3 ಕಾಂಗ್ರೆಸ್ ಜಯಬೇರಿ ಹೊಡೆದಿದೆ. ಸಂತೋಷ, ಗೆದ್ದವರಿಗೆಲ್ಲ ಶುಭಾಶಯಗಳು. ಉಪಚುನಾವಣೆಗಳು ಯಾವತ್ತೂ ಕೂಡ ಶಿಫಾರಸಿನ ಮೇಲೆ, ದುಡ್ಡಿನ ಮೇಲೆ, ಜಾತಿ ಮೇಲೆ ಮತ್ತು ಅಧಿಕಾರದ ಆಶಯಗಳ ಮೇಲೆ ನಡೆಯುತ್ತೆ ಹೊರತು ಯಾವುದೇ ತತ್ವ ಸಿದ್ಧಾಂತ ಕಾರ್ಯಕ್ರಮಗಳ ಮೇಲೆ ನಡೆಯಲ್ಲ. ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. 3 ಚುನಾವಣೆ ಕಾಂಗ್ರೆಸ್ಸು ಗೆಲ್ತು ಅಂದ ತಕ್ಷಣವೇ ಸಿದ್ದರಾಮಯ್ಯನವರು ಅವ್ರ ಮೇಲಿರ್ತಕ್ಕಂಥ ಆಪಾದನೆಗಳಿಂದೇನೂ ದೂರ ಆಗಲ್ಲ. ಇದು ಅವೆಲ್ಲ ಇದ್ದೇ ಇರ್ತವೆ. ಮೂಢ ಆಪಾದನೆಗಳಿರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಮತ್ತು ಇನ್ನೊಂದು ಹಗರಣ ಇರ್ಬೋದು. ಈ ಹಗರಣಕ್ಕೆ ಇದು ಉತ್ತರ ಅಲ್ಲ. ಹಗರಣಗಳಿಗೆ ಉತ್ತರವಲ್ಲ ಈ ಉಪಚುನಾವಣೆ. ಹಾಗಾಗಿ ಯಾರು ಬೀಗಬೇಕಾಗಿಲ್ಲ, ನಾವು ಗೆದ್ದುಬಿಟ್ಟು ಅಂತ. ಇದು ಸರ್ಕಾರ ಕೊಟ್ಟಂತ ಅಂಕನ ಸರ್ಕಾರ ಚೆನ್ನಾಗಿದೆ ಅಂತ ಜನ ಕೊಟ್ಟಂತ ಅಲ್ಲ, ದುಡ್ಡಿಗೆ ಕೊಟ್ಟಂಥ ಅಂಕ ಇದು. ಆಮೇಲಿಂದ ಹಲವಾರು ರೀತಿಯಲ್ಲಿದೆ. ಏನು ಒಂದು ರಾಜ್ಯದ ಪ್ರಗತಿಗೋಸ್ಕರ ಏನು ಕೊಟ್ಟಿರುವಂಥದ್ದಲ್ಲ ಇದು. ಅಲ್ಲಿಗೆ ಮೂಢ ಹಗರಣ ವಿಚಾರ ಇರ್ಬೋದು, ವಾಲ್ಮೀಕಿ ಹಗರಣ ವಿಚಾರ ವರ್ಕ್ ಆಗಿಲ್ಲ ಅಂತ ಜನ ಅದನ್ನು ಸ್ವೀಕರಿಸಿದ್ರು. ಮೂಢ ಹಗರಣ ಮೈಸೂರಲ್ಲಾಗಿದೆ. ಬಹುಶಃ ಮೈಸೂರಲ್ಲಿ ಯಾವುದಾದ್ರು ಉಪಚುನಾವಣೆ ಆಗಿದ್ರೆ ಅದು ಆಗ್ತಾಯಿತ್ತು. ಈಗ ದೂರದ ಚನ್ನಪಟ್ಟಣ ಇರ್ಬೋದು, ಶಿಗ್ಗಾಂವಿ ಇರ್ಬೋದು, ಅಥವಾ ಸಂಡೂರು ಇರ್ಬೋದು, ಅವೆಲ್ಲ ಭಾಳ ದೂರದವು. ಹಾಗಾಗಿ ಇದು ರಾಜ್ಯದ ಜನ ಗೊತ್ತಿದೆ ಏನು ಎತ್ತು ಹೇಗೆ ಅಂತ. ಇದು ಎಲ್ಲ ಸರಿಗಿದೆ ಅಂತ ಹೇಳಿಕೊಟ್ಟಂಥ ಮತ ಅಲ್ಲ ಇದು. ತಾವು ಕೂಡ ಬೈ ಎಲೆಕ್ಷನ್ ಫೇಸ್ ಮಾಡಿದವರು, ಹಾಗಾಗಿ ಬೈ ಎಲೆಕ್ಷನ್ಸ್ ಯಾವ ಥರವಾಗಿ ನಡೆದಿರ್ಬೋದು? ಸೊ ಬೈ ಎಲೆಕ್ಷನ್ ಸಾಮಾನ್ಯವಾಗಿ ಮುಖ್ಯಮಂತ್ರಿ ಇರ್ತಾರೆ. ಅವರು ಹೇಳಿಲ್ಲ, ಒಂದೊಂದು 3 ಕ್ಷೇತ್ರಗಳಿಗೂ ಕೂಡ ಒಂದೊಂದು ಕ್ಷೇತ್ರಕ್ಕೆ 10 ಮಂತ್ರಿಗಳನ್ನ ಅಲಾಟ್ ಮಾಡಿದ್ರಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ರಿ, ಸೀರೆ, ಹೆಂಡ, ಹಣ ಇವು ಇದ್ದೇ ಇರ್ತವೆ. ಯಾರ ಕಾಲದಲ್ಲೂ ಇದ್ದೇ ಇರ್ತೀವಿ, ಒಂದು ಸಿದ್ದರಾಮಯ್ಯನ ಕಾಲದಲ್ಲಿ ಅಂತ ಇಲ್ಲ, ಎಲ್ಲರ ಕಾಲದಲ್ಲೂ ಆಗುವ. ಹಾಗಾಗಿ ನಮ್ಮ ಸರ್ಕಾರದ ನೀತಿ ನಿರೂಪಣೆಯನ್ನು, ನಿಮ್ಮ ಅಭಿವೃದ್ಧಿ ಕಾರ್ಯಗಳನ್ನು, ನಿಮ್ಮ ಆಡಳಿತಕ್ಕೆ ಇದು ಉತ್ತರ ಅಲ್ಲ. ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಜನ ಓಟ್ ಹಾಕೋದು, ನಾವು ಡಬ್ಬ ತುಂಬ್ಕೊಳ್ಳೋಕ್ಕಾಗುತ್ತೆ. ಜನ ಅವ್ರು ಏನು ತೀರ್ಮಾನ ತಗೋತಾರೆ, ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶ ಅಂತಕ್ಕಂಥದ್ದು ಇದೆ. ಬಿಜೆಪಿ ಜೆಡಿಎಸ್ ನಡುವೆ ಸಮನ್ವಯತೆ ಸಾಧ್ಯ ಆಗಲಿಲ್ವಾ? ಬಿಜೆಪಿ ಜೆಡಿಎಸ್ ನಾಯಕರು ಒಗ್ಗಟ್ಟಾಗಿ ಮಾಡಿದ್ದಾರೆ, ಒಗ್ಗಟ್ಟಾಗಿ ಮಾಡಿದ್ದಾರೆ. ಬಟ್ ಜನ ತೀರ್ಮಾನ ತಗೋಬೇಕು. ಬಿಜೆಪಿ ನಾಯಕತ್ವ ಬದಲಾವಣೆ ಕೇಳ್ತಾ ಇದೆ, ಬಂಡಾಯ ಸಹ ಎದ್ದಿದ್ದಾರೆ. ಅದೇನಾದ್ರು ಮೈನಸ್ ಆಯ್ತಾ? ಅದೆಲ್ಲ ಏನೂ ಆಗಿಲ್ಲ ಇದು. ಬಟ್ ಏನಪ್ಪ ಅಂತಂದ್ರೆ ನಿಜ, 3 4 ಗುಂಪಿದೆ ಬಿ ಜೆ ಪಿ. ಯತ್ನಾಳು ಒಂದು ಕಡೆ, ಇನ್ನೊಬ್ರು ಇನ್ನೊಂದು ಕಡೆ ನಡೀತಾ ಇದೆ. ಬಟ್ ಬಿ ಜೆ ಪಿಗೆ ಅದು ಒಳ್ಳೆಯದು ಅಲ್ಲ. ಯಾಕೆಂತಂದರೆ ಬಿ ಜೆ ಪಿ ಆನ್ ಇಟ್ಸ್ ಓನ್ ಎಂದು ಬಂದಿಲ್ಲ. ಬಟ್ ಸರ್ ಮಾಡ್ಕೊಂಡು ಹೋಗ್ರೆ ಅಂತ ಜನ ಅವಕಾಶ ಕೊಡ್ತಾನೆ ಇರ್ತಾರೆ. ಅವ್ರು ಸರ್ ಮಾಡ್ಕೊಳ್ಳೋಂಥ ಅದಕ್ಕೆ ಬುದ್ಧಿ ಕಲಿತಾ ಇಲ್ಲ ಬಿ ಜೆ ಪಿ. ಥ್ಯಾಂಕ್ ಯು. ಒಳ್ಳೆಯದು, ಕಂಗ್ರ್ಯಾಚುಲೇಷನ್. ಹೌದು, ಯಾಕೆಂದರೆ ನೋಡಿರಿ, ಇಂಡಿಯಾದ ಚುನಾವಣೆಗಳಲ್ಲಿ ಮಹಾರಾಷ್ಟ್ರ ಭಾಳ ಮುಖ್ಯ. ಬಿಕಾಸ್ ಮಹಾರಾಷ್ಟ್ರ ಇದೆಯಲ್ಲ, ಬಾಂಬೆ ಈಸ್ ಅ ಪೊಲಿಟಿಕಲ್ ಎಕಾನಮಿ. ಅದು ಪೊಲಿಟಿಕಲ್ ಎಕಾನಮಿ. ಬಿಹಾರ್ ಅದೊಂಥರ. ಸೊ ಹಾಗಾಗಿ ಗೆದ್ದಿದ್ದಾರೆ, ಕಂಗ್ರ್ಯಾಚುಲೇಷನ್.